ಎಪಿಎಸ್ಸಿ ಬರೆದ ಪತ್ರಿಕೆ 2:8 ತೆಗೆದು ಎಲ್ಲರೂ ಓದೋಣ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವ ವರವೇ. ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ರಕ್ಷಣೆ ಅನ್ನೋದು ಅದು ಪುಣ್ಯ ಕ್ರಿಯೆಗಳಿಂದ ಸಿಕ್ಕಿರೋದಲ್ಲ, ಅದು ದೇವರ ಕೊಡುವ ಒಂದು ಕೃಪೆ, ವರವಾಗಿದೆ. ಅದನ್ನು ಕಾದುಕೊಂಡು ನಡೆಯೋದಕ್ಕೆ ಕೃಪೆ ಮಾಡಿ, ಮಾತಾಡಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ರಕ್ಷಣೆ ಪ್ರಾರಂಭದಲ್ಲಿ ಪೂರ್ಣ ರಕ್ಷಣೆ ಇದೆ, ಅರ್ಧಂಬರ್ಧ ರಕ್ಷಣೆ ಇದೆ. ಅಂದರೆ ಪ್ರಾರಂಭದಲ್ಲಿ ಬಹಳ ಜನ ದೀಕ್ಷಾಸ್ನಾನ ಹೊಂದುತ್ತಾರೆ. ಅದಕ್ಕೆ ಮುಂಚೆ ಪಾಪ ಅರಿಕೆ ಮಾಡಿ ಯೇಸುವೆ ನಿಜವಾದ ದೇವರಂತ ತಿಳ್ಕೊಂತಾರೆ. ಎಲ್ಲ ಮಾಡಿದ್ರು ಕೂಡ, ಆದರೆ ಪ್ರಾರಂಭದಲ್ಲಿ ರಕ್ಷಣೆ ಹೊಂದಿದಾಗ ಅವರಿಗೆ ವಿಶೇಷವಾದ ಜ್ಞಾನ ಉಂಟಾಗುತ್ತೆ, ವಿಶೇಷವಾದ ವಿಶ್ವಾಸ ಹೆಚ್ಚಾಗುತ್ತೆ, ಧೈರ್ಯ ಬರುತ್ತೆ, ಇನ್ನೂ ರಕರಕವಾದ ಸಮಾಧಾನ ಎಲ್ಲ ಇದೆ. ಆದರೆ ಇದನ್ನು ನಾವು ನೋಡಿದಾಗ ಅವರಲ್ಲಿ ನಾವು ದೇವ್ರು ನಂಬಿದ್ದೀವಿ ಅಂತೀವಿ, ಅದೆಲ್ಲ ಮಾತಾಡಬೇಕಾದ್ರೆ ಪ್ರವರ್ತನೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಆದರೆ ಅದೆಲ್ಲ ಕಾಣ್ತಾ ಇಲ್ಲ ಈಗ. ಅಂದರೆ ಕಾರಣ ಏನಂತ ಹೇಳಿದ್ರೆ, ಅವರು ಪೂರ್ಣ ರಕ್ಷಣೆ ಹೊಂದಿಲ್ಲ ಅಂತ ಅರ್ಥ. ಅಂದರೆ ರಿಲಿಜಿಯಸ್ ಕ್ರಿಶ್ಚಿಯನ್ ಅಂತ ಹೇಳ್ತೀವಿ, ಅದಕ್ಕಿಂತ ಇನ್ನೊಂದು ಪದ, ರಿಲಿಜಿಯಸ್ ಕ್ರಿಶ್ಚಿಯನ್ಕಿನ ಅವರು ಅರ್ಧಂಬರ್ಧಂ ಕ್ರೈಸ್ತರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಉದಾಹರಣೆಗೆ ನಾವು ನೋಡುವುದಾದರೆ ಇಲ್ಲಿ ನೋಡ್ರಿ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ. ಅದು ರಕ್ಷಣೆ ಅನ್ನೋದು ನಮ್ಮಿಂದ ಉಂಟಾದದ್ದಲ್ಲ. ನಾವು ದೇವ್ರನ್ನ ನಂಬ್ತೀವಿ, ಅವರು ಹಳೆ ಪಾಪಗಳನ್ನ ತೊಳಿತಾರೆ, ಮತ್ತೆ ಹೊಸ ಜ್ಞಾನ, ಹೊಸ ಹೃದಯ ಎಲ್ಲ ಹಳೆದೆಲ್ಲ ಹೋಗಿ ಪೂರ್ಣವಾದ ಒಂದು ಹೃದಯವನ್ನು ಕೊಡ್ತಾರೆ. ಕೊಟ್ಟಾದ್ಮೇಲೆ ಒಂದು ಯೋಚನೆಗಳೆಲ್ಲ ಒಳ್ಳೆಯದಾಗಿರುತ್ತೆ. ಹಳೆ ಪಾಪಗಳನ್ನೆಲ್ಲ ನಾವು ನೆನೆಸೋದಿಲ್ಲ. ಆದರೆ ಮುಂದಿನ ಕಾರ್ಯದಲ್ಲಿ ನಾವು ಪಾಪ ಮಾಡದೆ ಇರೋದಕ್ಕೆ, ಜಯಿಸ್ಕೊಂಡು ಹೋಗೋದಕ್ಕೆ ಕೃಪೆ ಕೊಡ್ತಾರೆ. ಅದು ದೇವರಿಂದ ವರವೇ, ಅದು ದೇವರ ವರವೇ. ಅಂದರೆ ರಕ್ಷಣೆ ಅನ್ನೋದು ದೇವರು ಕೊಡುವ ಒಂದು ದೊಡ್ಡ ವರ. ಯಾಕಂದರೆ ಹೃದಯದಲ್ಲಿ ಇವಾಗ ದೇವರು ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಎಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಮನೆ ಕಟ್ಟೋಕ್ಕೆ, ಈ ಕೆಲಸ ಮಾಡೋದಕ್ಕೆ, ಅದು ದೇವ್ರು ನಂಬ್ಕೊಂಡ ಮೇಲೆ ಆರೋಗ್ಯ ಕೊಡ್ತಾರೆ, ಆಯುಸ್ ಕೊಡ್ತಾರೆ. ಎಷ್ಟೋ ಜನಗಳನ್ನ ನಾನು ದೇವ್ರು ನಂಬ್ಕೊಂಡ ಮೇಲೆ ನೋಡಿದ್ದೀನಿ, ಗಮನ ಇಟ್ಟು ನೋಡಿದ್ದೀನಿ. ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ಕೊಯ್ದಿರ್ತಾರೆ, ಯಾವುದೋ ಒಂದು ಜಗಳದಲ್ಲಿ ಒಳಗಡೆ ಇರುವ ಬೋಟಿ ಎಲ್ಲ ಹೊರಗೆ ಬಂದು ಒಳಗಾಕಿ ಉಳಿದಿರ್ತಾರೆ, ಕಣ್ಣೆಲ್ಲ ಕಿತ್ಕೊಂಡು ಬಂದಿರುತ್ತೆ. ಆದರೆ ಇನ್ನೂ ಆರೋಗ್ಯವಾಗಿ ಸೇವೆ ಮಾಡ್ತಿರ್ತಾರೆ. ಎಷ್ಟೋ ಅವ್ರ ಥರ ಚೆನ್ನಾಗಿರೋರು ಸೇವೆ ಮಾಡೋಕ್ಕಾಗಲ್ಲ. ಅಂದರೆ ಅದು ಕೃಪೆ. ಅಂದರೆ ದೇವ್ರು ನಂಬ್ಕೊಂಡ ಮೇಲೆ. ಅಂದರೆ ದೇವರು ನಂಬೋದು ಮುಖ್ಯವಾಗಿ, ದೇವ್ರನ್ನ ನಂಬದೇ ಇರೋರು ಕೂಡ ಈ ಲೋಕದ ಹಾರ್ಡ್ ವರ್ಕ್ ಏನು ಮಾಡ್ತಾರೋ ಅದರಿಂದ ಅವರು ಸಕ್ಸಸ್ ಆಗ್ತಾರೆ. ಬಟ್ ಮುಖ್ಯವಾಗಿ ದೇವರು ಬೇಕಾಗಿರೋದು ಆತ್ಮಕ್ಕೆ ಸಂಬಂಧಪಟ್ಟವರು. ಅವರು ಅದಕ್ಕೆ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಯಾರು ಅದಕ್ಕೆ ಸಮಾನರಲ್ಲ. ಈ ಲೋಕದಲ್ಲಿ ದೇವರಂತ ನಾವು ಏನೇನೆಲ್ಲ ಆರಾಧನೆ ಮಾಡ್ತೀವೋ ಅವರಿಗೆ ಜ್ಞಾನ ಇರಬೇಕು. ಅದೇ ಪೂರ್ಣವಾದ ರಕ್ಷಣೆ. ಒಂದು ಉದಾಹರಣೆಗಳನ್ನು ಬಹಳವಾಗಿ ಹೇಳ್ಬೋದು. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಅದರಿಂದ ಉಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಇವಾಗ ನಾನು ರಕ್ಷಣೆ ಹೊಂದಿದ್ದೀನಿ ಅಂದರೆ ನಾನೇನೋ ಪುಣ್ಯ ಕಾರ್ಯ ಮಾಡಿದೆ ಅಂತ ಹೇಳ್ಬಿಟ್ಟು ಅದರಿಂದ ನಾವು ಹೆಮ್ಮೆ ಪಡುವಂಥದ್ದಲ್ಲ. ಅದು ಹೆಮ್ಮೆ ಪಡೆದ ಹಾಗೆ ಒಂದು ಭಯಭಕ್ತಿಯಿಂದ ಅದನ್ನು ಕಾಪಾಡಿಕೊಳ್ಳುವಂಥದ್ದಾಗಿದೆ. ರಕ್ಷಣೆ ಅನ್ನೋದು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಪ್ರಾರಂಭದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಭಾಳ ಇದ್ದಾವೆ. ನಾವು ದೇವ್ರು ನಂಬ್ಕೊಂಡಿದ್ದ ತಕ್ಷಣ ಪ್ರೇಯರ್ ಮಾಡ್ತಾ ಇದ್ದೀನಿ, ಆಯಿತು. ಒಂದು ಸಲ ಒಂದು ರಿಲೇಷನ್ ಮನೆಗೆ ಹೋದ್ವಿ. ಅಲ್ಲಿ ಪ್ರೇಯರ್ ಮಾಡೋಣ ಅಂದರೆ ಇರೋದು ಒಂದೇ ಆಳು, ಅದರಲ್ಲಿ 3-4 ಜನ ಮಣ್ಕೋಬೇಕು. ಜೋರಾಗಿ ಕಿರ್ಚಿ ಮಾಡಿದ್ರೆ ಅವರಿಗೆ ಕೇಳಿಸುತ್ತೆ. ಸರಿ, ಹೃದಯದಲ್ಲಿ ಮಾಡೋಣ. ಹೃದಯದಲ್ಲಿ ಮಾಡಿದ್ರೆ ದೇವ್ರಿಗೆ ಗೊತ್ತಾಗುತ್ತಾ? ನಮ್ಮ ಮನಸ್ಸು ನಮಗೇನೆ ಮಾತಾಡುತ್ತೆ. ಅದೇ ಪೂರ್ಣ ರಕ್ಷಣೆ. ಸರಿ, ಕೇಳುತ್ತೆ, ಸರಿ ಮಾಡೋಣ. ಸರಿ, ಕೆಟ್ಟದ್ದು ನೆನೆಸ್ತೀವಲ್ಲ, ಅದು ಗೊತ್ತಾಗುತ್ತೆ. ಪ್ರಾರ್ಥನೆ ಮಾಡೋದು ಕೇಳಿ ಆಶೀರ್ವದಿಸ್ತಾರಂದ್ರೆ ಕೆಟ್ಟ ಯೋಚನೆ ಹೃದಯದಲ್ಲಿ ಮಾಡೋದು ಗೊತ್ತಾಗುತ್ತೆ. ಓಹೋ, ಹಂಗಾದ್ರೆ
ನಾವು ಹೃದಯವನ್ನು ಮೈಂಡನ್ನು ಎಷ್ಟು ಮಟ್ಟಿಗೆ ಇಟ್ಕೋಬೇಕು, ಅದು ಪರಿಶುದ್ಧಾತ್ಮ ನಮ್ಮನ್ನು ನಡೆಸುವ ವಿಧಾನ. ಸರಿ, ಈ ಥರ ಹೇಳ್ಕೊಂಡೇ ಹೋಗ್ಬೋದು. ದೇವರು ಮಾತಾಡುವ ರೀತಿಯಲ್ಲಿ ನಾವು ಧ್ಯಾನಿಸೋಣ. ಒಂದು ಸಲ ಮೈ ಚೆನ್ನಾಗಿಲ್ದಾಗ ಆಯಿತು. ಮೈ ಚೆನ್ನಾಗಿಲ್ದಾದಾಗ ಹೊಸದಾಗಿ ದೇವ್ರು ನಂಬ್ಕೊಂಡು, ನೀವು ದೇವ್ರು ನಂಬ್ಕೊಂಡ್ರೆ ನಿಮಗೆ ಸ್ವಸ್ಥತೆ ಸಿಗುತ್ತೆ, ವ್ಯಾಧಿಯಿಂದ ದೇವರು ಬಿಡುಗಡೆ ಮಾಡ್ತಾರಂತೆ. ಅಂದರೆ ಡಾಕ್ಟ್ರ್ ಕೈಯಲ್ಲಿ ಹೋದ್ರು ಮೈಯೆಲ್ಲ ಬೆಳ್ಳಗಾಗ್ತಾರೆ, ವೈಟ್ ಪ್ಯಾಚಸ್ ಥರ ಆಗ್ತಾರೆ. ಅದು ಪ್ರೇಯರ್ ಮಾಡಿ ಬಂದ್ಬಿಟ್ಟಿವಿ, ನನಗೆ ಗೊತ್ತಾಗಲಿಲ್ಲ. ಸ್ವಲ್ಪ ವಾರ ಬಿಟ್ಟು ಆ ಗ್ರಾಮಕ್ಕೆ ಹೋದರೆ ಬೋರ್ದೇವರ ಪಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲರೂ ಹೇಳ್ತಿದ್ದಾರೆ, ನೀವು ಪ್ರೇಯರ್ ಮಾಡಿದ್ರಲ್ಲ ಅದು ವೈಟ್ ಮರೆಯಾಗಿ 1 ವಾರ ಅಲ್ಲ 1 ತಿಂಗಳು ಬಿಟ್ಟು ಹೋಗಿದ ತಕ್ಷಣ ಪೂರ್ತಿಯಾಗಿ ಒಂದು ಹೆಣ್ಣು ಮಗು ಚೆನ್ನಾಗಾಗ್ಬಿಟ್ಟಿದೆ. ಬಟ್ ನನಗೆ ಗೊತ್ತಿಲ್ಲ, ಬಟ್ ಸ್ವಸ್ಥತೆ ಮಾಡಿದ್ದಾರೆ. ಬಟ್ ಪ್ರೇಯರ್ ಆದಮೇಲೆ ಅಂತ ಅವ್ರಿಗೆ ಸ್ವಸ್ಥತೆನೇ ಸಿಕ್ಕಿದೆ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಯಾಕಂದರೆ ಅದಾದಮೇಲೆ ಅವ್ರು ಟ್ರೀಟ್ಮೆಂಟ್ ಏನು ಮಾಡಿಲ್ಲ. ಬಟ್ ಹೆಂಗೆ ಇದೆಲ್ಲ ನಡೀತೈತೆ, ಇವೆಲ್ಲ ನಡೆಯೋದಕ್ಕೆ ಕಾರಣ ಏನಂತ ಹೇಳಿದಾಗ, ದೇವರು ಪೂರ್ಣವಾದ ರಕ್ಷಣೆ ಕೊಟ್ಟು ಅವರು ನಮ್ಮ ವಿಶ್ವಾಸದಿಂದ ಪ್ರೇಯರ್ ಮಾಡ್ತಾರೆ. ಸರಿ, ನನಗೆ ಒಂದ್ಸಲ ಮೈ ಚೆನ್ನಾಗಿಲ್ದಾಗ ಆಗ್ಬಿಡ್ತು, ಸೀರಿಯಸ್ ಆಗಿಬಿಟ್ಟೆ. ಗಮನ ಇಟ್ಟು ಕೇಳ್ರಿ, ರಕ್ಷಣೆ ಅಂತ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಸಂಪೂರ್ಣವಾಗಿ ದೇವ್ರನ್ನ ನಂಬ್ಕೊಂಡಿದ್ದ ತಕ್ಷಣ ನನಗೆ ಕಾಯಿಲೆ ಬಂದಾಗ, ಇದೇನಪ್ಪ ಇದು ಏಸಪ್ಪ, ಒಬ್ಬರ ಹತ್ರ ಹೋಗ್ಬಿಟ್ಟು ಏನು ಈ ಥರ ಡಲ್ ಆಗಿದೆ, ಯಾವ ಥರ ಏನಕ್ಕೆ ಈ ಥರ ಇದೆ, ಯಾಕಂದರೆ ಕಾಲು ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ನಡೀತಾ ಇದ್ದೆ, ಅಲ್ಲಿ ಹಿಡ್ಕೊಂಡ್ಬಿಡ್ತು 2 ವೀಲರಲ್ಲಿ ಕಾಲು ಹಾಕ್ಬೇಕಾದ್ರೆ. ಆವಾಗ ಅಲ್ಲಿ ಹೋಗಿ ಪ್ರೇಯರ್ ಮಾಡಬೇಕಾದ್ರೆ ದೇವರು ನಿಮಗೆ ಖಂಡಿತ ಸ್ವಸ್ಥತೆ ಕೊಡ್ತಾರೆ, ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಆಗ್ತತೆ ಅಂತ ಹೇಳಿದಾಗ ನಮ್ಮ ಹೃದಯದಲ್ಲಿ ನಮಗೇನೆ ಪ್ರಶ್ನೆ ಬರುತ್ತೆ. ಕಮ್ನೆಟ್ ಕೇಳ್ರಿ, ಏನಂದರೆ ಇವಾಗ ನಮಗೇನೆ ಚೆನ್ನಾಗಾಗಿಲ್ಲ, ನೀನು ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡ್ಕೋಬೋದಲ್ಲ ನೀನು ವಿಶ್ವಾಸದಿಂದ ಅಂತ ಹೇಳಿ ಅವ್ರೇನಾದರೂ ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡಿದ್ರೆ ಏನು ಮಾಡ್ತೀಯ ಅಂತೇಳಿ ಅವರಿಗೆ ವಿಶ್ವಾಸದ ಮಾತುಗಳನ್ನು ಹೇಳಿ, ದೇವರೇ ಅವರು ಕಾಲು ನೋವಿಂದ ಭಾಳ ಕಷ್ಟಪಡ್ತಿದ್ದಾರೆ, ಸ್ವಸ್ಥ ಕೊಡಂತ. ನೆಕ್ಸ್ಟ್ ಟೈಮ್ ಹೋಗಿದ ತಕ್ಷಣ ಸ್ವಸ್ಥತೆ ಆಯಿತು. ನಮಗೇನೆ ಒಂದು ವಿಶ್ವಾಸ ಬರುತ್ತೆ, ದೇವರೇ ನಾನು ಇನ್ನೊಬ್ಬರಿಗೆ ಸಾಕ್ಷಿ ಹೇಳೋದಕ್ಕೆ ನನಗೆ ಇವಾಗ ಕಾಲು ನೋವು ನಾನೇ ಅನುಭವಿಸ್ತಾ ಇದ್ದರೆ ನೀವು ಬೇರೆಯವ್ರಿಗೆ ಹೋಗಿ ಮಾಡೋದಕ್ಕೆ ಹೆಂಗೆ ಅಂತ ಹೇಳಿದಾಗ ಅದು ಸ್ವಸ್ಥತೆ ಕೊಟ್ಟರು. ಆವಾಗ ನಮಗೆ ಸ್ವಸ್ಥತೆ ಕೊಟ್ಟರೆ ಬೇರೆಯವರಿಗೂ ಸ್ವಸ್ಥತೆ ಕೊಡ್ತಾರಂತ. ಈ ರೀತಿಯಾಗಿ ಆತ್ಮಿಕದಲ್ಲಿ, ಸ್ಪಿರಿಚುವಲಲ್ಲಿ ರಕ್ಷಣೆ ಅನ್ನೋದು ನಡೆಸ್ತಾ ಇರುತ್ತೆ. ನಾನೇನೋ 1-2 ಹೇಳಿದೆ, ಈ ಥರ ಬಹಳ ಹೇಳ್ಬೋದು. ಆಟೋಮೆಟಿಕ್ ಆಗಿ ಧೈರ್ಯ ಬಂದಿದೆ. ಧೈರ್ಯ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಒಂದು ಮನುಷ್ಯ ಹಾವು ನೋಡಿದ್ರೆ ಎದುರ್ತಾನೆ. ಬಟ್ ದೇವ್ರು ನಂಬ್ಕೊಂಡಿದ್ದ ತಕ್ಷಣ ನಾವು ಬೇಕಂತ ತುಳಿದ್ರೆ ತಪ್ಪು, ಬೇಕಂತ ಹೋಗಿ ಹಿಡ್ಕೊಂಡ್ರೆ ತಪ್ಪು. ನಾವು ಗೊತ್ತಿಲ್ಲದಲ್ಲಿ ಹೋದಾಗ ಸಡನ್ನಾಗಿ ಅದು ಅಲ್ಲಿ ಇದ್ರೂ ಕೂಡ ನಮ್ಮ ಕಡಿದಂಗೆ ದೇವ್ರು ಮಾಡ್ತಾರೆ. ಅದೇ ಹೃದಯದಲ್ಲಿ ಪೂರ್ಣವಾದ ರಕ್ಷಣೆ. ಯಾಕಂದರೆ ನಾವಾಗಿ ಮಾಡೋದು, ಯಾಕಂದರೆ ಬೈಬಲಲ್ಲಿದೆ, ನೀವು ವಿಷ ಪದಾರ್ಥ ತಿಂದರೂ ಏನೂ ಆಗೋದಿಲ್ಲ ಅಂತ. ಈ ರೀತಿ ರಕ್ಷಣೆ ಆದ ಮೇಲೆ ಯೋಚನೆಗಳು, ಹೃದಯಗಳು ಪ್ರವರ್ತನೆ ಆಗ್ತಾ ಇರುತ್ತೆ. ಒಂದು ಸಲ ಅಡಿಗೆ ಮಾಡ್ತಾ ಇದ್ದೀನಿ, ಒಂದು 200 ಜನಕ್ಕೆ ದೇವರ ಪ್ರೇಯರ್ ಅಡುಗೆ ಅಂತ ಪ್ರೇಯರ್ ಇಟ್ಟಿದ್ದೀನಿ ಎಲ್ಲರಿಗೂ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ ಬನ್ರಿ ಅಂತ 3 ಜನಕ್ಕೆ ಪ್ರೇಯರ್ ಮಾಡಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ಆ ಟೈಮಲ್ಲಿ ಮಳೆ ಚಿಮ್ಮುಗ್ತಾ ಇತ್ತು. ಜೊತೆಗಿರೋನು ಶ್ರೀನಿವಾಸ್, ಅವನ ಹೆಸರು ಪೀಟರ್ ಅಂತ ಬದಲಾಯಿಸ್ಕೊಂಡ, ಇಂಡಿಯನ್ ಕ್ಯಾಂಪಸ್ ಕ್ರೂಸೇಡ್ ಫಿಲಮ್ ಹಾಕೋರು ಗ್ರಾಮದಲ್ಲಿ. ಮಳೆ ಬರ್ತಾ ಇದೆ, ಅಡುಗೆ ಮಾಡೋದು ಪಾಸ್ಟ್ ಕೂಡ ಕೇಳಿದ್ರು, ಒಬ್ಬ ಅಡುಗೆ ಮಾಡ್ತಾ ಇದೆಯಾ, ವೇಸ್ಟ್ ಆಗಿಬಿಡುತ್ತೆ, ಬೇಕಾದ್ರೆ ಅಲ್ಲಿ ಮನೆ ಒಂದಿದೆ ಅದ್ರ ಒಳಗಡೆ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ನೀರು ಹಾಕಿ ಕ್ಲೀನ್ ಮಾಡಿಬಿಡೋಣ, ಒಳಗಿಟ್ಬಿಡ. ಅವಾಗೆಲ್ಲ ಕಟ್ಟಿಗೆ ಹೇಳ್ತಾ ಮಾಡ್ತಾ ಇದ್ದಿತ್ತು. ನಾನು 2002 ಕತೆ ಹೇಳ್ತಾ ಇದ್ದೀನಿ. ಆವಾಗ ಒಳಗಡೆ ಇಡೋಣ ಅಂತ ಹೇಳಿದ್ರೆ, ಅಯ್ಯ ನಾನು ಅಡುಗೆ ಮಾಡೋದು ದೇವ್ರಿಗೆ ಗೊತ್ತು, ಮಳೆ ಬರೋದು ಸುಮ್ಮನೆ ನನ್ನ ವಿಶ್ವಾಸವನ್ನು ಚೆಕ್ ಮಾಡ್ತಾರೆ, ಆ ಮಳೆ ಬಂದ್ಬಿಟ್ಟು ಬರೋದಿಲ್ಲ, ಪ್ರೇಯರು ಮಾಡಿಲ್ಲ. ಯಾಕೆ ಪ್ರೇಯರ್ ಮಾಡ್ಬೇಕು, ಯಾಕೆ ನಾವು ಅಡುಗೆ ಮಾಡ್ತಾ ಇದೀವಿ ಪ್ರೇಯರಿಗೆ ತಾನೆ, ಅವ್ರಿಗೆ ತಾನೆ ಅವಮಾನ. ಅಂದರೆ ದೇವ್ರು ನಂಬ್ಕೊಂಡಿದ್ದ ತಕ್ಷಣ ನಮಗೇನಾದರೂ ಒಂದು ಅವಮಾನ ಆದರೆ ದೇವ್ರಿಗೆ ಅವಮಾನ. ಯಾಕಂದರೆ ದೇವ್ರು ನಮ್ಮಲ್ಲಿ ಇರ್ತಾರೆ. ಪ್ರತಿ ಸಲನೂ ಅಯ್ಯೋ ನನಗೇನು, ಹಂಗಾದರೆ ನಮಗೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ, ನಾವು ಹೋಗ್ತೀವಿ, ಬಟ್ ನಿನಗೆ ಕೆಟ್ಟ ಹೆಸರು ಬರುತ್ತೆ. ಯಾಕಂದರೆ ನಾವು ದೇವರನ್ನ ಹೇಳ್ಕೊಂಡು ತಿರುಗೋರು, ದೇವರ ಮಕ್ಕಳು ಅಂತೇಳಿ. ಈಗ ದೇವ್ರನ್ನ ಬಿಟ್ಟ ಆದ ಮೇಲೆ ರಕ್ಷಣೆ, ಅರ್ಧಂಬರ್ಧ ರಕ್ಷಣೆ. ಉದಾಹರಣೆಗೆ ಹೇಳ್ತೀನಿ,
ಅರ್ಧಂಬರ್ಧ ರಕ್ಷಣೆ ಅಂದರೆ ಅಯ್ಯೋ ಅವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ನಮಗೆ ಕೋಪ ಬರೋದು, ನಮಗೆ ಬೇಜಾರಾಗೋದು, ನಾವು ದುಃಖ ಪಡೋದು, ನಮಗೆ ಈಗೋ ಪ್ರಾಬ್ಲಮ್ ಬರೋದು, ನಾವೇನಾದರೂ ಅವ್ರಿಗೆ ವಿರೋಧವಾಗಿ ಜಗಳ ಮಾಡೋದು, ಈ ರೀತಿ ಆಗ್ತತೆ. ಅರ್ಥ ಆಗ್ತಿಲ್ಲ? ಇದಕ್ಕೆ ಮುಂಚೆ ಯಾರಾದರೂ ನಮಗೆ ವಿರೋಧವಾಗಿ ಜಗಳಕ್ಕೆ ಬಂದರೆ ದೇವ್ರ ನನ್ನನ್ನು ಬೈತಲ್ಲ, ನಿನ್ನನ್ನು ಬೈತಾ ಇದ್ದಾನೆ. ಯಾಕಂದರೆ ದೇವರು ಆರ್ಟಲ್ಲಿ ಇರೋದು, ನಮ್ಮ ಜೊತೆಯಲ್ಲಿ ಇರೋದು. ನನ್ನನ್ನು ನೋಡಿದ್ರೆ ನಿನ್ನನ್ನು ನೋಡ್ದಂಗೆ. ನೋಡ್ರಿ, ಪೂರ್ಣ ರಕ್ಷಣೆಗೂ ಅರ್ಧಂಬರ್ಧ ರಕ್ಷಣೆಗೂ ಮೈಂಡು ಡಿಫ್ರೆಂಟ್, ಸ್ವಭಾವ ಎಷ್ಟು ಡಿಫ್ರೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಈ ರಕ್ಷಣೆ ಅನ್ನೋದು ಬಹಳ ಬೆಲೆ ಉಳ್ಳದ್ದು. ಇದು ಬಂದು ಯಾರಿಗೆ ಸಿಗುತ್ತೋ ಈ ಆತ್ಮಿಕ ಆಶೀರ್ವಾದ, ಅವರು ಹೆಂಗಿದ್ರು ಅವರು ಲೌಕಿಕವಾದ ಅವಶ್ಯಕತೆಯನ್ನು ತೀರಿಸ್ತಾನೇ ಇರ್ತಾರೆ. ಅದರ ಆತ್ಮಿಕದಲ್ಲಿ ದೇವರ ಜೊತೆಯಲ್ಲಿ ದೇವರಲ್ಲಿ ಇರುವವರು, ಅವರ ಒಂದು ಸ್ವಭಾವಗಳು, ಅವರ ಒಂದು ಸಮಾಧಾನ, ಅವರ ಒಂದು ಜ್ಞಾನ, ಅವರ ಒಂದು ನಡವಳಿಕೆ, ಅವರು ಮಾಡುವ ಕಾರ್ಯಗಳೆಲ್ಲ ಕೈ ಇಟ್ಟು ಸಕ್ಸಸ್ ಆಗೋದು, ಯೋಚನೆಗಳೆಲ್ಲ ಸಕ್ಸಸ್ಫುಲ್ಲು. ಅವ್ರ ಹಿಂದುಗಡೆ ಎಷ್ಟು ಜನ ಹೋದ್ರೂ ಅವರು ಇನ್ನೂ ಮೇಲಕ್ಕೆ ಬರ್ತಾನೆ ಇರ್ತಾರೆ ಹೊರತು ಅವರು ಬಾಲವಾಗಿ ಇರೋದಿಲ್ಲ. ಅವ್ರನ್ನೆಲ್ಲ ನಡೆಸುವಂಥದ್ದು ಸೂಪರ್ ಆಗಿರ್ತದೆ. ಇದೇ ಪೂರ್ಣವಾದ ರಕ್ಷಣೆ. ಆದರೆ ಈಗ ಈ ಟೆಕ್ನಾಲಜಿ ಅನ್ನೋದು ಒಂದು ಬಂದು, ಆ ಟೆಕ್ನಾಲಜಿ ಬಂದು ನಾವು ಯೂಸ್ ಮಾಡಬೇಕಷ್ಟೇ ಹೊರತು ಅದನ್ನು ಮೈಂಡಲ್ಲಿ ತಗೊಂಡು, ಯಾರೋ ಒಂದು ಸೇವಕರು ಹೇಳಿದ್ರು, ಈಗ ಮಕ್ಕಳಲ್ಲಿ 16 ಎಷ್ಟು ಅಂತೇಳಿ ಬಾಯ್ಪಾಠ ಮಾಡಿ ಹೇಳ್ತಾ ಇದ್ರು ಆ ಕಾಲದಲ್ಲಿ, ಒಂದು 20 ವರ್ಷ ಹಿಂದೆ ಸ್ಕೂಲಲ್ಲಿ. ಇವಾಗೆಲ್ಲ ಕ್ಯಾಲ್ಕುಲೇಟರ್ ಹೊಡೆದು ನೋಡೋದ್ರಿಂದ ಇವ್ರ ಮೈಂಡಲ್ಲಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ರಲ್ಲಿ ನೋಡೋದ್ರಿಂದ ಇವ್ರ ಮೈಂಡ್ ಪೂರ್ತಿ ಕ್ಯಾಲ್ಕುಲೇಟರ್ ಸೆಲ್ಫೋನಿಗೆ ಗುಲಾಮರಾಗಿದ್ದಾರೆ. ಪ್ರತಿಯೊಂದಕ್ಕೂ ಅದನ್ನು ಸರ್ಚ್ ಮಾಡ್ತಾರೆ. ಇವ್ರ ಮೈಂಡಲ್ಲಿ ಇಲ್ಲ. ಇವ್ರ ಮೈಂಡಲ್ಲಿ ಖಾಲಿಯಾಗಿದೆ, ಎಂಟಿ ಆಗಿದೆ, ಅಜ್ಞಾನ ತುಂಬಿದೆ, ಭಯ ತುಂಬಿದೆ, ಬರೀ ಸೋಂಬೇರಿತನ ತುಂಬಿದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಏನಿಲ್ಲ. ಸುಮ್ಮನೆ ಟೈಮ್ ಪಾಸಿಗೆ ಅದನ್ನು ಉಪಯೋಗಿಸ್ತಾನೆ ಇದ್ದಾರೆ. ಮಂದವಾಗೋಗ್ಬಿಟ್ಟಿದ್ದಾರೆ, ಆ್ಯಕ್ಟಿವ್ನೆಸ್ ಇಲ್ಲ, ಎಲ್ಲ ಸೈತಾನಿಗೆ ಗುಲಾಮರಾಗಿ ಅದಕ್ಕೆ ಹೋಗ್ಬಿಟ್ಟು ಮೈಂಡ್ ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ, ಕೆಲಸ ಮಾಡ್ತಿಲ್ಲ ಮೈಂಡು. ನನಗೆ ಎಷ್ಟೋ ವರ್ಷಗಳ ಹಿಂದೆ ದೇವ್ರನ್ನ ನಂಬಿದ್ವಿ, ಆತ್ಮ ಎಲ್ಲಿದೆ ಅಂತ ಕೇಳಿದ್ರು. ಅವರೊಬ್ಬರು ತಲೆಯೆಲ್ಲ ಐತಂತಾರೆ, ಒಬ್ಬರು ಹಣೆ ಮೇಲೆ ಐತಂತಾರೆ. ಆರ್ಟ್ ಬೇರೆ, ಅದು ಪಂಪ್ ಮಾಡೋದು ಬೇರೆ, ಸ್ಟಾಪ್ ಆದರೆ ಪ್ರಾಣ ಹೋಗೋದು ಅದು ಬೇರೆ, ಶ್ವಾಸ ಬೇರೆ. ಬಟ್ ಬೈಬಲಲ್ಲಿ ಸ್ಪಷ್ಟವಾಗಿದೆ, ಆರ್ಟ್ ಬಂದ್ಬಿಟ್ಟು ಅಲ್ಲ, ರಕ್ತದಲ್ಲಿ ನಮಗೆ ದೇವರು, ಯಾಕಂದರೆ ಆತ್ಮನೆಟ್ಟಿದ್ದಾರೆ. ಎಷ್ಟೋ ಜನಗಳಿಗೆ ರಕ್ತ ಕಮ್ಮಿ ಆಗಿಬಿಟ್ರೆ ಆ ಪ್ರಾಣ ಹೋಗ್ಬಿಡುತ್ತೆ. ರಕ್ತದಲ್ಲಿ ಆತ್ಮ ಇಟ್ಟಿದ್ದಾರೆ. ಅಂದರೆ ದೇವರು ನಮ್ಮ ಜೊತೆಯಲ್ಲಿ ರಕ್ಷಣೆಯ ಆನಂದವನ್ನು ಅಂತ ಒಂದಿದೆ. ಅದರಿಂದ ನಾವು ಈ ಜ್ಞಾನದ ಬಗ್ಗೆ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ ಒಂದು 2-3 ಉದಾಹರಣೆಯನ್ನು ನೋಡೋಣ. ಮೊದಲು ಬಂದ್ಬಿಟ್ಟು ನಾವು ಹಿಂದೂಗಳಾಗಿದ್ವಿ, ನಮ್ಮ ತಾಯಿ ಹಿಂದೂ ಆಗಿರೋದ್ರಿಂದ ಫೋಟೋದಲ್ಲಿ ಕರ್ಪೂರ ಹಾಕೋದು, ಫೋಟೋದಲ್ಲಿ ಫ್ರೇಮ್ ಮಾಡಿ ಇಡೋದು, ಮತ್ತು ಕರ್ಪೂರ ಹಾಕಿ ಇದು ಮಾಡೋದು, ಮತ್ತು ಏನಾದರೂ ಮಾಡೋದು. ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೆಂಗಿನಕಾಯಿ, ಹೂವು, ನಿಮ್ಮೆಣ್ಣೆಲ್ಲ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಅವ್ರು ತೆಂಗಿನಕಾಯಿ ಅರ್ಧ ತಗೊಂತಾರೆ, ಅರ್ಧ ಕೊಡ್ತಾರೆ. ಈ ರೀತಿ ಮಾಡ್ತಾಯಿದ್ವಿ. ಸಡನ್ನಾಗಿ ನೋಡ್ರಿ, ದೇವ್ರು ನಂಬಿಕೊಂಡಿದ್ದ ತಕ್ಷಣ ದೇವ್ರು ಬಂದ್ಬಿಟ್ಟು ವೈಟ್ ಪೇಪರಲ್ಲಿ ಯಾರು ಪ್ರಿಂಟ್ ಮಾಡ್ತಾರೋ ಅಂತ ದೇವ್ರು ನೋಡ್ತಾ ಇರ್ತಾರೆ. ಯಾರು ಹೇಳ್ಕೊಟ್ಟಿಲ್ಲ, ಜ್ಞಾನ ಆಟೋಮೆಟಿಕ್ ಆಗಿ ಆಪ್ರೇಟ್ ಆಗುತ್ತೆ. ಅದೇ ಪೂರ್ಣ ರಕ್ಷಣೆ. ಆ ಪ್ರಿಂಟ್ ಮಾಡ್ತಾ ಇದ್ದಾಗ ಪುಸ್ತಕ ಅಂತ ಹೇಳಿ ಆ ಪ್ರಿಂಟ್ ಆಗಿದ ತಕ್ಷಣ ಅದರೊಳಗೆ ಹೋಗಿ ಸೇರ್ಕೊತಾರೆ. ಆ ಫ್ರೇಮ್ ಹಾಕಿ ಅದರೊಳಗೆ ಇಟ್ಬಿಡ್ಬೇಕು. ಯಾಕಂದರೆ ದೇವರು ಅದರೊಳಗೆ ತಾನೇ ಇದ್ದಾರೆ ಅಂತ ನಾವು ಭಾವನೆ ಬರ್ತತೆ. ಆ ಫೋಟೋದೊಳಗಡೆ ಇದ್ದಾರೆ ಅಂತ ಹೇಳಿದ ಮೇಲೆ ಇವೆಲ್ಲ ಯಾರು ಹೇಳ್ಕೊಟ್ಟಿಲ್ಲ. ಪೂರ್ಣ ರಕ್ಷಣೆ ಬಂದಾಗ ಆಪ್ರೇಟ್ ಆಗ್ತಾ ಇದ್ದಾವೆ ಮೈಂಡಲ್ಲಿ. ಅಲ್ಲಿ ಇದ್ದರೆ ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ, ನಮಗೇನೋ ಒಂದು ಆಪತ್ತು ಆಗದಂಗಿರೋದು ಹೆಂಗೆ, ಆಸ್ಪತ್ರೆಯಲ್ಲಿ ಇದ್ದೀವಿ, ಮೈ ಚೆನ್ನಾಗಿಲ್ಲದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವಾಗ ಎಲ್ಲಿ ಎಕ್ಸಾಮ್ ಬರಿತಾ ಇದ್ದೀವಿ, ಅವಾಗ ಎಲ್ಲಿ
ಮತ್ತು ಏನೋ ಒಂದು ತೀರ್ಮಾನ ತೆಗಿಬೇಕು. ಯಾವುದೋ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ಇದು ಬೇಕಾ ಬೇಡವಂತ ಅವಾಗ ಆಲೋಚನೆ ಕೊಡೋರು ಎಲ್ಲಿ? ಪ್ರಯಾಣ ಮಾಡ್ತಾ ಇದೀವಿ, ಅಲ್ಲಿ ಕಾಪಾಡೋದು ಎಲ್ಲಿ? ಅದು ಪ್ರಾರಂಭ ದಿನದ, ನಾನು ಹೇಳ್ತಿರೋದಲ್ಲ, ಪ್ರಾರಂಭ 98 ಕತೆ. ಇದು ಹಿಂಗೆ ಬೆಳೆದು 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 ಏನಾಗುತ್ತಂದ್ರೆ, ನಾವು ಕೂಡ ಬಹಳ ಫಿಲಮ್ ನೋಡ್ತಾ ಇದ್ವಿ. ಫಿಲಮ್ ನೋಡ್ತಿದ್ದಾಗ ಅವರು ಸುಮ್ಮನೆ ಹಣಕ್ಕಾಗಿ ಅವರು ಆಕ್ಟ್ ಮಾಡ್ತಾರೆ. ಆ ಹೆಣ್ಮಕ್ಳು ಬಂದ್ಬಿಟ್ಟು ಬೇರೆಯವನ ಗಂಡ ಇರ್ತಾರೆ, ಆದರೂ ಕೂಡ ಹಣಕ್ಕೆ ಹೋಗಿ ಬೇರೆಯವ್ರ ಜೊತೆ ಆಕ್ಟ್ ಮಾಡ್ತಾರೆ, ಆ ಡ್ರೆಸ್ಗಳೆಲ್ಲ ಹಾಕಂತಾರೆ, ಅವರಿಗೆ ಹಣ ಸಿಗುತ್ತೆ. ಅವ್ರು ನೋಡಿದ್ರೆ ಕ್ಯಾಮ್ರಾ ಮುಂದೆ ಮಾತ್ರ ಆಕ್ಟ್ ಮಾಡ್ತಾರೆ, ರಿಯಲ್ ಜೀವನದಲ್ಲಿ ಬಾಳೋದು ನಾವಿಲ್ಲ. ಅದಕ್ಕೆ ನಾವು ಆ ಟ್ಯಾಕೆಸಿಗೆ ಬಿಡುಗಡೆ ಮಾಡ್ತಾರೆ, ನಾವು ದುಡ್ಡು ಕೊಟ್ಟು ಹೋಗಿ ನೋಡ್ತೀವಿ. ಅದೆಲ್ಲ ಈಗಿನ ಹೆಚ್ಚಾಗಿ ಒಂದು ಪಾಪ ಮಾಡ್ತಾ ಇದ್ದೀವಿ. ಏನಂದ್ರೆ ನಾವು ಹೀರೋ ಅಂತ ಹೇಳ್ತೀವಿ, ಆಕ್ಚುಲಿ ಹೀರೋ ನಾವೇ. ಅಂದ್ರೆ ನಾವು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವರು ಮನುಷ್ಯರು. ಅವರಿಗೆ ಫಿಲಮ್ ಆಕ್ಟ್ ಮಾಡ್ತಾ ಇದ್ರೆ ಅವರಿಗೆ ಊಟ ಇಲ್ಲ, ಬೂವ ಇಲ್ಲ. ಆದರೆ ಅವರು ಅದಕ್ಕೋಸ್ಕರ ಫಿಲಮು ದುಡ್ಡು ಖಾಲಿ ಆಗ್ತಾರೆ, ಅದಕ್ಕೆ ತಕ್ಕಂತೆ ಅವ್ರು ಲಕ್ಸುರಿ ಜೀವನ ಮಾಡ್ತಾರೆ. ಅವ್ರನ್ನ ನೋಡೋದು, ಅವ್ರನ್ನ ನೋಡ್ಬೇಕನ್ನೋದು. ಮತ್ತೆ ಹೀರೋ ಯಾರಾದ್ರೂ ಇದ್ರೆ, ಅವರೆಲ್ಲಾದ್ರೂ ಸಿಕ್ಕರೆ ಅವ್ರನ್ನ ನೋಡ್ಬೇಕನ್ನೋದು ಓಡೋದು. ಯಾಕಂದ್ರೆ ಅವ್ರು ಕ್ಯಾಮ್ರಾ ಮುಂದೆ ನಟನೆ ಮಾಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಒಂದು ಫ್ಯಾನ್ಸ್ ಆಗಿ ಇನ್ನೊಬ್ಬರು ವ್ಯಕ್ತಿನ ವಿರೋಧ ಮಾಡೋದು. ಬೈಬಲಲ್ಲಿ 2ನೇ ಆಜ್ಞೆ ಇದೆ, ನಿನ್ನಂತೆ ಇತರನ್ನ ಪ್ರೀತಿಸು ಅಂತ. ಇವಾಗ ಅದೆಲ್ಲಿ ಬರುತ್ತೆ? ಅದೆಲ್ಲ ಹಿಂಗೆ ಪಾಪದ ಮೇಲೆ ಹೋಗ್ತಾ, ಇದೆಲ್ಲ ಮೈಂಡಲ್ಲಿ ಆಪರೇಟ್ ಆಗ್ತಾ ಇರುತ್ತೆ. ಅಂದರೆ ಅವ್ರನ್ನ ಫಿಲಮ್ ಅನ್ನೋದನ್ನ ದ್ವೇಷ ಅಂತೆಲ್ಲ ಮಾಡೋರು ಮಾಡ್ಕೊಳ್ಳಿ, ನಾವು ಅವರಿಗೋಸ್ಕರ ಪ್ರೇಯರ್ ಮಾಡಬೇಕು. ಅವ್ರ ಕುಟುಂಬದಲ್ಲೂ ಕೂಡ ಎಷ್ಟೋ ಡೈವರ್ಸ್ಗಳಾಗ್ತತೆ, ಗಂಡ ಹೆಂಡತಿಯಲ್ಲಿ ಸಮಾಧಾನ ಇಲ್ಲ, ಎಷ್ಟೋ ಅವರಿಗೆ ಕೂಡ ಹೊಂದಾಣಿಕೆ ಇಲ್ಲ, ಪಾಪದಲ್ಲಿ ಬಿದ್ದು ವ್ಯಾಧಿಗಳಿಂದ ಎಷ್ಟೋ ನರಳುತ್ತಾ ಇದ್ದಾರೆ. ಅವ್ರ ಸಾಕ್ಷಿಗಳೆಲ್ಲ ನಾವು ಕೇಳ್ತಾ ಇರ್ತೀವಿ. ಆದರೆ ಅವ್ರಿಗೂ ಫಿಲಮ್ ಆ್ಯಕ್ಟ್ ಮಾಡ್ತಾರೆ, ಒಂದು ದುಡಿಮೆ, ಒಬ್ಬೊಬ್ಬರು ಒಂದೊಂದು ದುಡಿಮೆ ಮಾಡ್ತಾರೆ ಅಷ್ಟೇ. ಆದರೆ ನಮಗಿರುವ ಏನು ಕಷ್ಟ ಇದೆ ಅವ್ರಿಗೂ ಅದನ್ನೇ ಇದೆ. ಬಟ್ ಅವರಿಗೋಸ್ಕರ ಬ್ಯಾನರ್ ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಜ್ಞಾನ ಅನ್ನೋದು ಆಪ್ರೇಟ್ ಆಗೋಕ್ಕೆ ಶುರುವಾಯಿತು. ಈ ರೀತಿ ಹೇಳ್ಕೊಂಡೇ ಹೋಗ್ಬೋದು. ಅದೇ ರೀತಿಯಲ್ಲಿ ವಿಶ್ವಾಸ, ಅದೇ ರೀತಿಯಲ್ಲಿ ಧೈರ್ಯ. ವಿಶ್ವಾಸದ ಬಗ್ಗೆ, ಧೈರ್ಯದ ಬಗ್ಗೆ ಹೇಳ್ಬೇಕಂದ್ರೆ, ದೇವ್ರು ನಂಬದೇ ಇದ್ದಾಗ ಪ್ರಾಣ ಹೋಗುತ್ತಂದ್ರೆ ಭಯ ಇರ್ತಿತ್ತು. ದೇವರು ನಂಬದ ಮೇಲೆ ಆತ್ಮಿಕದಲ್ಲಿ ಬೆಳೀತಾ ಬೆಳೀತಾ, ಬೈಬಲಲ್ಲಿ ಅಷ್ಟೇ ನಮಗೆ ಗೊತ್ತಿಲ್ಲದೆ ಹೋದ್ರೂ ಪೌಲ್ ಹೇಳ್ತಾರೆ, ಸತ್ರೆ ನನಗೆ ಲಾಭ ಅಂತಾರೆ. ಯಾಕಂದ್ರೆ ಪರಲೋಕದಲ್ಲಿ ಪ್ಯಾರಡೈಸಲ್ಲಿ ಇರ್ತಾರೆ, ಬದುಕಿದ್ರೆ ದೇವರಿಗೆ ಲಾಭ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ, ಬದುಕಿನವರೆಗೂ ದೇವರಿಗೆ ಸುವಾರ್ತೆ ಹರಡುತ್ತಾರೆ, ಸಾಕ್ಷಿಯಾಗಿ ಜನಗಳನ್ನ ದೇವ್ರ ಕಡೆ ನಡೆಸ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮರಣ ಅಂದ್ರೆ ಭಯ ಹೋಗ್ಬಿಟ್ಟು ವಿಶ್ವಾಸ, ನಂಬಿಕೆ ಬರುತ್ತೆ. ಅವ್ರು ಯಾವಾಗ ಬೇಕಾದ್ರೂ ತಗೊಳ್ಳಿ, ನಾವು ಸಿದ್ಧರಾಗಿರ್ಬೇಕು. ಯಾಕಂದ್ರೆ ದೇವ್ರ ಹತ್ರ ಹೋಗ್ತೀವಿ. ನೋಡ್ರಿ ಹೆಂಗೆಲ್ಲ ರಕ್ಷಣೆ ಅನ್ನೋದು ಕಾರ್ಯ ಮಾಡುತ್ತೆ, ಕ್ರಿಯೆ ಮಾಡುತ್ತೆ. ನೋಡ್ರಿ, ದೇವ್ರು ನಂಬದೇ ಇದ್ದಾಗ ನಾವು ಸತ್ರೆ ಏನಾಗ್ತೀವಿ, ಎಲ್ಲಿಗೆ ಹೋಗ್ತೀವಿ? ಅಯ್ಯೋ ದೆವ್ವ ಬಂದು ಹಿಡ್ಕೊಂಡು ಹೋಗುತ್ತಂತೆ ಯಾರಾದ್ರೂ ಹೇಳ್ಬಿಟ್ರೆ ಹಂಗೆ. ಇವಾಗ ನಾವೇನ್ ಮಾಡ್ತೀವಿ, ಈ ಪೂರ್ಣ ರಕ್ಷಣೆ ಹೊಂದಿದ ಮೇಲೆ ಬೇರೆಯವ್ರನ್ನ ದಾರಿ ನಡೆಸ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಆಂಧ್ರ ಪಟ್ಟಣದಲ್ಲಿ ಪೋತಿರಾಜ್ ಅಂತ ಹೇಳ್ಬಿಟ್ಟು ಒಬ್ಬರು ಪೂಜ್ಯರಾಗಿದ್ದರು. ಅವರ ಮೊಮ್ಮಗ ಎಸನ್ ಅಂತ ಹೇಳ್ಬಿಟ್ಟು, ಅವ್ರ 10 ವಯಸ್ಸಿನಲ್ಲಿ 6ನೇ ಕ್ಲಾಸ್ 3 ಸಲ ಫೇಲ್ ಆಗ್ಬಿಟ್ಟು, ಯಾಕಂದ್ರೆ ರಕ್ತ ಕಕ್ತಿದ್ರಂತೆ. ಯಾಕಂದ್ರೆ ಅವರು ಪೂಜೆ ಮಾಡ್ತಿರ್ಬೇಕಾರೆ ಮೇಕೆನ ಬಾಯಿಂದಾನೆ ಹಂಗೆ ರಕ್ತ ಕುಡಿತಿದ್ರಂತೆ. ಇವರು ರಕ್ತ ಕಕ್ತಾ ಇದ್ರು. ಸಡನ್ ಆಗಿ 7 ವರ್ಷ ಮೆಂಟ್ಲಾಗ್ಬಿಟ್ಟು ಅಲಿತಿದ್ರು. ದೇವರು ಅವ್ರನ್ನ ದರ್ಶಿಸಿ ಸ್ವಸ್ಥತೆ ಕೊಟ್ರು. ಆದರೆ ನೋಡ್ರಿ, ಅವ್ರ ಹಿಂದುಗಡೆ ಅವರೊಂದು ಮೆಂಟಲು, ಅವ್ರಿಗೆ ಎಜುಕೇಷನ್ ಇಲ್ಲ. 6ನೇ ಕ್ಲಾಸು, ಅವ್ರು ಬೈಬಲ್ ಸ್ಟಡಿ ಮಾಡ್ಬೇಕಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು, ಇಲ್ಲಾಂದ್ರೆ ಓಡಿಸ್ಬಿಟ್ರು. ಮೋಕಾಲಲ್ಲಿ ನಿಂತು ವಿಶ್ವಾಸದಿಂದ ಅವ್ರು ನಡೆಸಿದ್ರು. ಆದರೆ ಅವ್ರನ್ನ ನಂಬಿ ಬಂದಿರೋ ಸೇವಕರು, ಯಾಕಂದ್ರೆ ಅವ್ರು ಇವಾಗಿಲ್ಲ, ಅವರು ಡೆತ್ ಆದರು. ಆದರೆ ಅವರು ಜೀವಂತವಾಗಿದ್ದಾಗ ಆ ತಂದೆ ತಾಯಿನೆಲ್ಲ ಬಿಟ್ಟು ನಾನು ಸೇವೆ ಮಾಡ್ತೀನಿ ಅಂತೇಳಿ ಅವರೊಂದು ಗುಂಟೂರಲ್ಲಿ ಸೇವೆ ಮಾಡ್ತಾ ಇದ್ರೆ, ಸೇವಕರಿಗೂ ಬೇಕು ಸೆಮಿನಾರ್ ಮಾಡಿದಾಗ ನೀವೆಲ್ಲ ಬನ್ರಿ ಅಂದಾಗ
ಅದರಲ್ಲಿ ಸೇವೆಯಲ್ಲಿ BCom ಓದೋರಿದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಇದ್ದಾರೆ, ನನಗೆ ಗೊತ್ತಿದ್ದಾಗೆ ಇನ್ಸ್ಪೆಕ್ಟರ್ ಇದ್ದಾರೆ. ಒಂದು ಇನ್ಸ್ಪೆಕ್ಟರ್ ಆಗಿದ್ದವರು ಕೆಲಸ ಬಿಟ್ಟು ಸೇವಕರಾಗಿ ಓದೋರು ಇದ್ದಾರೆ. ಎಷ್ಟೋ ಜನ ದೊಡ್ಡ ದೊಡ್ಡ ಓದುಗಳನ್ನ ಓದಿ, ಬಟ್ ಅವರಿಗೆ ಇಲ್ಲ. ಯಾಕಂದ್ರೆ ಅವರಿಗೆ ಲೌಕಿಕವಾದ ಹಣಗಳಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಎಜುಕೇಶನ್ ಇಲ್ಲ. ಆದರೆ ಅವರಲ್ಲಿ ಇದ್ದಿದ್ದು ಸಂಪೂರ್ಣವಾದ ರಕ್ಷಣೆ. ಒಂದು ಸೇವಕರು ಹೇಳ್ತಾ ಇದ್ದಾರೆ, ಏಸನ್ನ ಅಲ್ಲೆಲ್ಲೆಲ್ಲ ಪ್ರಪಂಚ ಎಲ್ಲ ತಿರುಗಿ ಸೇವೆ ಮಾಡ್ತಾ ಇದ್ರು, ಆದರೆ ನಮ್ಮನ್ನ ಕರೆಕ್ಟಾಗಿ ಸರಿಯಾದ ದಾರಿಯಲ್ಲಿ ನಮ್ಮನ್ನ ಕೆತ್ತಿ ತಿದ್ದಿ ಒಳ್ಳೆ ಬೋಧನೆಗಳಿಂದ ನಡೆಸಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮನ್ನ ರೂಪಿಸಿದ್ದಾರೆ. ಒಂದು ಶಿಲ್ಪಿ ಯಾವ ರೀತಿ ಒಂದು ಮಾಡಿ ಇಡ್ತಾರ ಆ ರೀತಿ ನಮ್ಮನ್ನೆಲ್ಲ ಮಾಡಿಬಿಟ್ಟು ಅವ್ರು ಹೋಗಿದ್ದಾರಂತ. ಈಗ ಆ ಒಂದು ವ್ಯಕ್ತಿಯಿಂದ ಎಷ್ಟೋ ಲಕ್ಷಗಳು ದಾಟಬಿಡ್ತು. ಆವಾಗಲೇ ಲಕ್ಷಗಳು, ಅವ್ರ ಸಭೆಗೆ ಬರ್ತಿರೋರು 81 ಲಕ್ಷ, ಈಗೆಲ್ಲ ದಾಟ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ಎಲ್ಲ ಗಮನ ಇಟ್ಟು ಕೇಳ್ರಿ. ಸಂಪೂರ್ಣವಾದ ರಕ್ಷಣೆ. ಈ ಸಂಪೂರ್ಣವಾದ ರಕ್ಷಣೆ ನಾವು ಪಡ್ಕೊಂಡು ರೋಡಲ್ಲಿ ನಡಿಬೇಕಾದ್ರೆ ಎಲ್ಲರ ಭಾವನೆ ಬೇರೆ ಇರುತ್ತೆ, ನಮ್ಮ ಭಾವನೆ ಬೇರೆ ಇರುತ್ತೆ. ಏನಂದ್ರೆ, ಅಯ್ಯೋ ನಿಜವಾದ ದೇವ್ರನ್ನ ಇವರು ತಿಳ್ಕೊಂಡಿಲ್ಲ, ಇವರು ಪಾಪದಿಂದ ಬಿಡುಗಡೆ ಆಗಿ ದೇವ್ರ ಕಡೆಗೆ ಬರಲಿ. ಅವರು ಡ್ರೆಸ್ ಹಾಕಿದ್ರೆ ಅವರು ಅಯ್ಯೋಯ್ಯೋ ಡ್ರೆಸ್ ಹಾಕೋದು ಬಂದ್ಬಿಟ್ಟು ಮೈನ ಮುಚ್ಚೋದು, ಅದು ಒಂದು ನೋಡದೆ ಗೊತ್ತಾಗುತ್ತೆ. ಅವರು ಡಿಸಿಪ್ಲೈನ್ ಆಗಿರೋದ್ರಿಂದ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರು ಬಂದು ಪರಿಶುದ್ಧವಂತರು, ಅವರು ಬಂದು ಪರಿಶುದ್ಧವಾದ ಮಾರ್ಗದಲ್ಲಿ ಇದ್ದಾರೆ. ಆ ಡ್ರೆಸ್ಸಿಂದನೇ ಗೊತ್ತಾಗುತ್ತೆ. ಅವ್ರ ದೇವರ ವಿಶ್ವಾಸ ಇಲ್ಲ. ಬೇರೆಯವರು ನಮ್ಮ ಮೈಯನ್ನು ನೋಡ್ಲಿ ಅಂತೇಳಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಸಹ್ಯವಾಗಿ ಡ್ರೆಸ್ ಮಾಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ದೇವರನ್ನ ತೋರಿಸ್ಬೇಕು ಅನ್ನುವುದ ಒಂದು ಸ್ವಭಾವ ಬರುತ್ತೆ. ಡ್ರೆಸ್ಸಲ್ಲಿ ಎಷ್ಟು ವ್ಯತ್ಯಾಸಗಳಿದೆ ನೋಡ್ರಿ. ಡ್ರೆಸ್ಗಳಲ್ಲಿ ವ್ಯತ್ಯಾಸ, ಯೋಚನೆಗಳಲ್ಲಿ ವ್ಯತ್ಯಾಸ. ರೋಡಲ್ಲಿ ಹೋಗ್ಬೇಕಾರೆ ಅಯ್ಯೋ ಇಷ್ಟು ಕೋಟಿ ಜನ ಇದ್ದಾರೆ, ಇವನ್ನೆಲ್ಲ ನಂಬದೆ ನನ್ನನ್ನು ಮಾತ್ರ ನಂಬಿದೆಯಲ್ಲ ಅಂತ. ಗಾಡಿಯಲ್ಲಿ ಹೋಗ್ಬೇಕಾರೆ ಒಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅಲ್ಲಿ ಹೋದ್ರೆ ಆಗದೇ ಇರೋ ಕಾರ್ಯ ಆಗುತ್ತೆ. ಆದರೆ ಎಷ್ಟೋ ಕೋಟಿ ಜನ ಇದ್ದಾರೆ, ಅದ್ರ ಮಧ್ಯದಲ್ಲಿ ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಡೆಸೋ ದೇವರಾಗಿದ್ದಾರೆ. ಅದರ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ವಾಸ ಮಾಡುವ ಪರಲೋಕ ತಂದೆಯೇ, ಸಂಪೂರ್ಣ ರಕ್ಷಣೆ ಇದೆ, ಅರೆಗೊರೆಯಾದ ರಕ್ಷಣೆಗಳಿದೆ. ಅದ ರಕ್ಷಣೆಯನ್ನು ಕಡೆವರೆಗೂ ಕಾಪಾಡಿಕೊಳ್ಳುವನೇ ನಿತ್ಯ ಜೀವ ಪಡಿತಾನೆ ಅಂತ ಹೇಳಿದ್ದೀರಾ. ವಿಶಾಲವಾದ ಮಾರ್ಗದಲ್ಲಿ ಹೋಗೋರು ಅಧಿಕ ಜನ, ಇಕ್ಕಟ್ಟಾದ ಹೋಗೋರಲ್ಲಿ ಸ್ವಲ್ಪ ಜನ. ನಾವು ದೇವ್ರು ನಂಬಿದ್ದೇವೆ, ಆದರೆ ಪ್ರಾರಂಭದಲ್ಲಿ ಇವಾಗ ಹೇಳಿದ ಹಾಗೆ ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಿಲ್ಲ. ಅರ್ಧಂಬರ್ಧದಲ್ಲಿ ಬಿಟ್ಟು ಬಿಡ್ತೀವಿ. ಪೂರ್ಣವಾಗಿ ಅದನ್ನು ಕಾಪಾಡಿಕೊಂಡು ನಡೆಯೋದಕ್ಕೆ ಕೃಪೆ ಮಾಡಿ. ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿರಿ. ಕುಡಿ ಬಂದ್ರ ಪ್ರತಿಯೊಬ್ಬರನ್ನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ. ವಾಕ್ಯ ಕೇಳುವರು ಪ್ರತಿಯೊಬ್ಬರು ಪೂರ್ಣ ರಕ್ಷಣೆಯಿಂದ ಕಡೆವರೆಗೂ ನಿಂತು ಫಲ ಕೊಡುವಂತೆ, ಪರಲೋಕದಲ್ಲಿ ಸೇರುವಂತೆ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.